ಶಯನ ಸೈರಾಳನ್ನು ಕರೆದುಕೊಂಡು ಬಾಸ್ ಕ್ಯಾಬಿನ್ನತ್ತ ಹೆಜ್ಜೆ ಹಾಕಿದಳು. ಅಲ್ಲಿ ಕಂಪನಿಯ ಸಿಇಒ ಜ್ಯೇಷ್ಠ ವರ್ಧನ್ ಮತ್ತು ಅವರ ಹಿರಿಯ ಮಗ ವೇದಿಕ್ ವರ್ಧನ್ ನಾಳೆ ನಡೆಯಲಿರುವ ಕಂಪನಿಯ ದೊಡ್ಡ ಫಂಕ್ಷನ್ ಬಗ್ಗೆ ಗಂಭೀರವಾಗಿ ಚರ್ಚಿಸುತ್ತಿದ್ದರು. ಶಯನ, ಮೇ ಐ ಕಮ್ ಇನ್ ಸರ್ ಎಂದು ಅನುಮತಿ ಪಡೆದು ಹೊಳ ಹೋದವಳು. ಸೈರಾ, ಥ್ಯಾಂಕ್ ಯು ಸರ್ ನನಗೆ ಕೆಲಸ ಕೊಟ್ಟಿದ್ದಕ್ಕೆ ಎಂದಾಗ ಶಯನ ಸೈರಾಳನ್ನು ಪರಿಚಯಿಸಿ ಇವಳ ಇಂಟರ್ವ್ಯೂ ಬಗ್ಗೆ ತಿಳಿಸಿದಳು. ವೇದಿಕ್ ವರ್ಧನ್ ತನ್ನ ತೀಕ್ಷ್ಣ ನೋಟವನ್ನು ಸೈರಾಳ ಮೇಲೆ ಬೀರಿ ನಿಮ್ಮಲ್ಲಿರುವ ವಿಶೇಷ ಟ್ಯಾಲೆಂಟ್ ಬಗ್ಗೆ ಹೇಳಿ ಎಂದು ಕೇಳಿದನು. ಸೈರಾ ತನ್ನ ಎಂದಿನ ಮುದ್ದಾದ ನಗು ಬೀರುತ್ತಾ, ಸರ್, ನನಗೆ ಒಮ್ಮೆ ಓದಿದ್ದನ್ನು ಅಥವಾ ನೋಡಿದ್ದನ್ನು ಎಂದಿಗೂ ಮರೆಯದ ಶಕ್ತಿ ಇದೆ. ಎಷ್ಟೇ ವರ್ಷಗಳಾದರೂ ಅದು ನನ್ನ ನೆನಪಿನಲ್ಲಿ ಹಾಗೆಯೇ ಇರುತ್ತದೆ ಎಂದಳು. ವೇದಿಕ್ ಕುತೂಹಲದಿಂದ, ಹೌದಾ, ಹಾಗಾದರೆ ಈ ಫೇಮಸ್ ಫ್ಯಾಷನ್ ಆಥರ್ ಬುಕ್ ಓದಿದ್ದೀರಾ ಎಂದು ಕೈಯಲ್ಲಿದ್ದ ಪುಸ್ತಕ ತೋರಿಸಿದನು. ಸೈರಾ, ಹೌದು ಎಂದು ಆತ್ಮವಿಶ್ವಾಸದಿಂದ ಉತ್ತರಿಸಿದಳು. ಹಾಗಾದರೆ ಇದರ 20ನೇ ಪೇಜ್ನಲ್ಲಿ ಏನಿದೆ ಹೇಳಿ, ವೇದಿಕ್ ಸವಾಲು ಹಾಕಿದನು. ಸೈರಾ ಆ ಪುಟದಲ್ಲಿದ್ದ ಪ್ರತಿಯೊಂದು ಸಾಲನ್ನು ಅಕ್ಷರ ಸಹ ಹೇಳತೊಡಗಿದಳು. ಇದನ್ನು ಕೇಳಿ ಶಯನ ಗಾಬರಿಯಾದಳು. ಅವಳ ಕಿವಿ ಬಳಿ ಬಾಗಿ, ಸೈರಾ, ನಿಂಗೇನು ತಲೆ ಕೆಟ್ಟಿದೆಯೇ? ಏನೇನೋ ಹೇಳ್ತಿದ್ದೀಯಲ್ಲ, ಇದೆಲ್ಲ ನಮಗೆ ಗೊತ್ತೇ ಇಲ್ಲ. ನನ್ನ ಮಾನ ಮರ್ಯಾದೆ ಕಳಿಬೇಡ ಎಂದು ಪಿಸುಗುಟ್ಟಿದಳು. ಆದರೆ ಸೈರಾ ಸನ್ನೆ ಮಾಡುತ್ತಾ, ಅಕ್ಕ ಸುಮ್ಮನಿರು ಎಂದಳು. ಜ್ಯೇಷ್ಠ ವರ್ಧನ್ ಅವರು ನಗುತ್ತಾ ಪುಸ್ತಕದ ಆ ಪುಟವನ್ನು ತೆರೆದು ನೋಡಿದರು. ಸೈರಾ ಹೇಳಿದ್ದು ಅಕ್ಷರಶಃ ನಿಜವಾಗಿತ್ತು. ಅಪ್ಪ ಮಗ ಇಬ್ಬರು ಒಂದು ಕ್ಷಣ ಅವಕ್ಕಾದರು. ಎಕ್ಸಲೆಂಟ್ ಎಂದು ಮೆಚ್ಚುಗೆ ಸೂಚಿಸಿದರು. ಥ್ಯಾಂಕ್ ಯು ಸರ್ ಎಂದು ಸೈರಾ ಖುಷಿಯಿಂದ ಹೇಳಿದಳು. ವೇದಿಕ್ ಮಂದಹಾಸ ಬೀರುತ್ತಾ, ಮಿಸ್ ಸೈರಾ, ನಮಗೆ ಇಷ್ಟು ಸಾಕು, ನಿಮಗೆ ಕೆಲಸ ಸಿಕ್ಕಿದೆ, ನೀವು ಇವತ್ತಿನಿಂದನೇ ಜಾಯ್ನ್ ಆಗ್ಬೋದು ಎಂದನು. ಅಲ್ಲಿಂದ ಹೊರಡುವ ಮುನ್ನ ಸೈರಾ ತುಂಟತನದಿಂದ, ಸರ್, ಹಾಗೆಯೇ ಆ ಪುಸ್ತಕದ 30ನೇ ಪೇಜ್ನಲ್ಲಿ ಒಳ್ಳೆ ಡಿಸೈನ್ ಇನ್ಫಾರ್ಮೇಷನ್ ಇದೆ, ಒಂದು ಸಲ ನೋಡಿ ಎಂದು ಹೇಳಿ ಹೊರಬಂದಳು. ಶಯನ ಅವಳ ಕೈಯನ್ನು ಎಳೆದುಕೊಂಡು ಅಲ್ಲಿಂದ ಹೊರಬಂದಳು. ಅಪ್ಪ ಮಗ ಇಬ್ಬರು ಸೈರಾಳ ಈ ಚತುರತೆಗೆ ಮನಸ್ಸಾರೆ ನಕ್ಕರು. ಹೊರಬಂದ ಮೇಲೆ ಶಯನ ಸೈರಾಗೆ ಕ್ಲಾಸ್ ತೆಗೆದುಕೊಂಡಳು. ಅವರು ಕೇಳಿದ್ದಕ್ಕೆ ಮಾತ್ರ ಉತ್ತರ ಕೊಡಬೇಕು, ಅಧಿಕ ಪ್ರಸಂಗತನ ಮಾಡಬೇಡ, ಅಂದ್ರೂ ನೀನು ಕೇಳಲ್ವಲ್ಲ ಎಂದು ಬೈದಳು. ಅಕ್ಕ, ನಿಂದು ಬರೀ ಬೈಯೋದೇ ಆಯಿತು, ಅಷ್ಟಕ್ಕೂ ಈ ಕಂಪನಿ ಯಾಕೆ ಇಷ್ಟು ಬೋರ್ ಆಗಿದೆ? ಇಷ್ಟು ದೊಡ್ಡ ಜಾಹೀರಾತು ಕಂಪನಿ ಅಂದರೆ ಸ್ವಲ್ಪ ಲವಲವಿಕೆ ಇರಬೇಡ್ವೇ ಎಂದು ಸೈರಾ ತುಟಿ ಮುದಿದಳು. ಶಯನ ಮುಗುಳ್ನಕ್ಕು, ಇದು ಬರೀ ಆರಂಭ ಸೈರಾ, ಇಂಟರ್ವ್ಯೂ ನಡೆಯೋ ಜಾಗ ಅಷ್ಟೇ, ಅಸಲಿ ಕಂಪನಿ ಒಳಗಿದೆವಾ ಎಂದು ಅವಳನ್ನು ಒಳಗಿನ ವಿಭಾಗಕ್ಕೆ ಕರೆದೊಯ್ದಳು. ಅಲ್ಲಿನ ದೃಶ್ಯ ನೋಡಿ ಸೈರಾ ಅವಕ್ಕಾದಳು. ಅಲ್ಲಿ ಜನರ ಜಾತ್ರೆಯೇ ನೆರೆದಿತ್ತು. ಕೆಲಸದ ಒತ್ತಡದ ನಡುವೆಯೂ ಕೆಲವರು ಸ್ನ್ಯಾಕ್ಸ್ ತಿನ್ನುತ್ತಾ ಹರಟೆ ಹೊಡೆಯುತ್ತಿದ್ದರೆ, ಇನ್ನು ಕೆಲವರು ದೊಡ್ಡ ಪರದೆಯ ಮೇಲೆ ಸಿನಿಮಾ ನೋಡುತ್ತಿದ್ದರು. ಫ್ಯಾಷನ್ ಡಿಸೈನರ್ಗಳು ತಮ್ಮದೇ ಗುಂಗಿನಲ್ಲಿ ಬಣ್ಣಗಳ ಲೋಕದಲ್ಲಿದ್ದರು. ಇಲ್ಲಿ ಯಾವುದೇ ಕಠಿಣ ನಿಯಮಗಳಿರಲಿಲ್ಲ. ಸಿಇಒ ಜ್ಯೇಷ್ಠ ವರ್ಧನ್ ಅವರ ಸಿದ್ಧಾಂತವೇ ಆಗಿತ್ತು. ಕೆಲಸ ಅಚ್ಚುಕಟ್ಟಾಗಿ ನಡೆಯಬೇಕು, ಉಳಿದಂತೆ ಉದ್ಯೋಗಿಗಳು ಮುಕ್ತವಾಗಿರಬೇಕು. ಸೈರಾಳಿಗೆ ಆ ಬೃಹತ್ ಕಂಪನಿಯ ಒಳಲೋಕ ನೋಡಿ ಅಕ್ಷರಶಃ ಆಶ್ಚರ್ಯವಾಯಿತು. ಅಕ್ಕನ ಗಂಭೀರ ಮುಖ ನೋಡಿ ಇಡೀ ಕಂಪನಿಯೇ ಶಿಸ್ತಿನ ಸಿಪಾಯಿಗಳ ಹಾಗೆ ಇರುತ್ತೆ ಅಂದುಕೊಂಡಿದ್ದ ಸೈರಾಗೆ ಅಲ್ಲಿನ ವಾತಾವರಣ ನೋಡಿ ಖುಷಿಯೋ ಖುಷಿ. ಶಯನ ಸೈರಾಳನ್ನು ಹೊಸದಾಗಿ ಸೇರಿದವರನ್ನು ಪರಿಚಯಿಸುವ ವಿಭಾಗದ ಮುಖ್ಯಸ್ಥ ಶ್ರೀಕಾಂತ್ ಬಳಿ ಕರೆದೊಯ್ದಳು. ಆಫೀಸ್ನಲ್ಲಿ ಅವನನ್ನು ಎಲ್ಲರೂ ಪ್ರೀತಿಯಿಂದ ಶ್ರೀಕಿ ಎಂದು ಕರೆಯುತ್ತಿದ್ದರು. ಶ್ರೀಕಾಂತ್, ಇವಳು ಸೈರಾ, ಇವಳನ್ನು ಸ್ವಲ್ಪ ಗೈಡ್ ಮಾಡಿ, ನನಗೆ ಸ್ವಲ್ಪ ಕೆಲಸ ಇದೆ, ಮುಗಿಸಿ ಬರ್ತೀನಿ ಎಂದು ಹೇಳಿ ಶಯನ ಅಲ್ಲಿಂದ ಹೊರಟು ಹೋದಳು. ಶ್ರೀಕಿ ತುಂಬ ಲವಲವಿಕೆಯ ಮನುಷ್ಯ. ಸೈರಾಳನ್ನು ನೋಡಿ ಎಸ್ ಮಿಸ್ ಎಂದು ನಗುಮುಖದಿಂದ ಕೇಳಿದನು. ನನ್ನ ಹೆಸರು ಸೈರಾ ಎಂದಳು ಅವಳು. ಓಹೋ ಸೈರಾ, ನೈಸ್ ನೇಮ್. ಅಂದ ಹಾಗೆ ಶಯನ ನಿಮಗೆ ಏನಾಗಬೇಕು ಎಂದು ಶ್ರೀಕಿ ಕುತೂಹಲದಿಂದ ಕೇಳಿದನು. ಅವರು ನಮ್ಮ ಅಕ್ಕ ಎಂದು ಸೈರಾ ಉತ್ತರಿಸಿದಳು. ಶ್ರೀಕಿ ತಮಾಷೆಯಾಗಿ, ಯಾಕೆ, ಅವರಿಗೆ ನೀವಂದರೆ ಇಷ್ಟ ಇಲ್ವಾ? ಅಕ್ಕ ತಂಗಿನೇ ಆದರೂ ನಿಮ್ಮನ್ನು ಸರಿಯಾಗಿ ಇಂಟ್ರೊಡ್ಯೂಸ್ ಮಾಡಿಸದೆ ಹಾಗೇ ಬಿಟ್ಟು ಹೋದ್ರಲ್ಲ ಎಂದನು. ಸೈರಾ ನಗುತ್ತಾ, ಅಯ್ಯೋ ಇಲ್ಲ ಸರ್ ಎಂದು ಹೇಳಲು ಬಂದಳು. ಹೇ, ಕಾಲ್ ಮಿ ಶ್ರೀಕಿ ಎಂದು ಅವನು ಅವಳ ಮಾತನ್ನು ಅರ್ಧಕ್ಕೆ ತಡೆದನು. ಸರಿ ಶ್ರೀಕಿ, ನಾನು ಜಾಸ್ತಿ ತರಲೆ ಮಾಡುತ್ತೀನಿ ಅಂತ ಅಕ್ಕನಿಗೆ ಭಯ, ಅದಕ್ಕೆ ಇಲ್ಲಿ ನನ್ನ ಬಿಟ್ಟು ಎಸ್ಕೇಪ್ ಆಗಿದ್ದಾರೆ ಅಷ್ಟೇ ಎಂದು ಸೈರಾ ತನ್ನ ತುಂಟತನದ ನಗು ಬೀರಿದಳು. ಶ್ರೀಕಿಗೂ ಸೈರಾಳ ಈ ಜಾಲಿ ನೇಚರ್ ತಕ್ಷಣವೇ ಇಷ್ಟವಾಯಿತು. ಈ ಕಡೆ ಕ್ಯಾಬಿನ್ ಒಳಗೆ ವಾತಾವರಣ ಕಾವೇರಿತ್ತು. ಸಿಇಒ ಜ್ಯೇಷ್ಠ ವರ್ಧನ್ ಅವರು ತಮ್ಮ ಮಗ ವೇದಿಕ್ ವರ್ಧನ್ ಮೇಲೆ
ಕೆಂಡ ಕಾರುತ್ತಿದ್ದರು. ಅವರ ಕೈಯಲ್ಲಿದ್ದ ಕಂಪನಿಯ ಅಡ್ವರ್ಟೈಸಿಂಗ್ ಬುಕ್ಕನ್ನು ವೇದಿಕ್ ಮುಂದೆ ಎಸೆದು, ಹೇಗೆ ಬಂತು ಇವಳ ಫೋಟೋ ನಮ್ಮ ಕಂಪನಿಯ ಬುಕ್ನಲ್ಲಿ? ಇವಳನ್ನು ಯಾರು ಸೆಲೆಕ್ಟ್ ಮಾಡಿದ್ದು? ಈ ಹುಡುಗಿ ನಮ್ಮ ಕಂಪನಿಯ ವಿರುದ್ಧವೇ ಮಾತನಾಡಿದ್ದು ನಿನಗೆ ನೆನಪಿಲ್ಲವೇ ಎಂದು ಆರ್ಭಟಿಸಿದರು. ವೇದಿಕ್ ಸಮಾಧಾನವಾಗಿ, ಡ್ಯಾಡ್, ಶಮಿಕಾ ಅಂತ ಬೇರೆ ಯಾರೂ ಅಲ್ಲ, ನಾನೇ ಅವಳನ್ನು ಈ ಬುಕ್ಕಲ್ಲಿ ರೆಫರ್ ಮಾಡಿದ್ದು ಎಂದನು. ಆದರೆ ಜ್ಯೇಷ್ಠವರ್ಧನ್ ಅವರ ಕೋಪ ತಣಿಯಲಿಲ್ಲ. ಇಲ್ಲವೇ ಇಲ್ಲ, ಈಗಲೇ ಇದು ಚೇಂಜ್ ಆಗಬೇಕು. ಬೇರೆ ಮಾಡೆಲ್ ಅನ್ನು ರೆಡಿ ಮಾಡಿ ತಕ್ಷಣ ಶೂಟ್ ಮಾಡಿಸು. ಈ ಹುಡುಗಿಯ ಫೋಟೋ ನಮಗೆ ಬೇಡವೇ ಬೇಡ ಎಂದು ಕಟ್ಟುನಿಟ್ಟಾಗಿ ಆರ್ಡರ್ ಮಾಡಿ ಅಲ್ಲಿಂದ ಹೊರ ನಡೆದರು. ವೇದಿಕ್ ಸಿಟ್ಟಿನಿಂದ ಇಲ್ಲೇ ಇದ್ದ ಸೋಫಾ ಮೇಲೆ ಕುಸಿದು ಕುಳಿತನು. ಇವನಿಗೆ ಏನು ಮಾಡಬೇಕೆಂದು ತೋಚಲಿಲ್ಲ. ವಾಸ್ತವವಾಗಿ ಶಮಿಕಾ ವೇದಿಕ್ನ ಗರ್ಲ್ ಫ್ರೆಂಡ್ ಆಗಿದ್ದಳು. ಆದರೆ ಈ ವಿಷಯ ತಂದೆ ಜ್ಯೇಷ್ಠ ಅವರಿಗೆ ತಿಳಿದಿರಲಿಲ್ಲ. ತನ್ನ ಪ್ರೇಯಸಿಯನ್ನೇ ಮಾಡೆಲ್ ಆಗಿ ಮಾಡಿ ಕಂಪನಿಯಲ್ಲಿ ನೆಲೆಯೂರಿಸಬೇಕೆಂಬ ವೇದಿಕ್ನ ಪ್ಲಾನ್ ಈಗ ತಲೆಕೆಳಗಾಗಿತ್ತು. ಅದೇ ಸಮಯದಲ್ಲಿ ವೇದಿಕ್ ಫೋನ್ಗೆ ಶಮಿಕಾ ಕಡೆಯಿಂದ ಸತತವಾಗಿ ಕರೆಗಳು ಬರುತ್ತಿದ್ದವು. ಆ ಕಡೆ ಜ್ಯೇಷ್ಠವರ್ಧನ್ ಹೋಗುವಾಗ, ನಿನ್ನ ತಮ್ಮ ಎಲ್ಲಿದ್ದಾನೆ ಎಂದು ಕೇಳು, ಅವನು ಕೂಡಲೇ ಇಲ್ಲಿರಬೇಕು ಎಂದು ಹೇಳಿ ಹೋದರು. ಒಂದೆಡೆ ಅಪ್ಪನ ಕೋಪ ಮತ್ತು ಗರ್ಲ್ ಫ್ರೆಂಡ್ ಶಮಿಕಾಳ ಒತ್ತಡದ ನಡುವೆ ಸಿಲುಕಿದ್ದ ವೇದಿಕ್ ಕೂಡಲೇ ತನ್ನ ತಮ್ಮ ಆರುಷನಿಗೆ ಫೋನ್ ಮಾಡಿದನು. ಹಲೋ ಆರುಷ್, ಎಲ್ಲಿದ್ದೀಯಾ ನೀನು? ಅಪ್ಪ ನಿನ್ನನ್ನು ಹುಡುಕ್ತಿದ್ದಾರೆ, ಕೇಳುತ್ತಿದ್ದಾರೆ. ಎಲ್ಲಿಗೆ ಹೋಗಿದ್ದೀಯೋ ಏನೋ, ಬೇಗ ಕಂಪನಿಗೆ ಬಾ ಎಂದು ಸ್ವಲ್ಪ ಆತುರದಿಂದಲೇ ಕರೆದನು. ಆ ಕಡೆ ಆರುಷ್ ಬಹಳ ಕೂಲಾಗಿ, ಸರಿ ಅಣ್ಣ, ಈಗಲೇ ಬಂದೆ ಎಂದು ಹೇಳಿ ಕಾಲ್ ಕಟ್ ಮಾಡಿದನು. ಆರುಷ್ ಇವನು ವೇದಿಕ್ನ ತಮ್ಮ. ಆದರೆ ಇವನಿಗೆ ಈ ಬಿಸ್ನೆಸ್, ಫ್ಯಾಷನ್ ಅಥವಾ ಕಂಪನಿಯ ಗದ್ದಲಗಳಿಗಿಂತ ಪ್ರಕೃತಿಯ ಮಧ್ಯೆ ಇರುವುದೇ ಹೆಚ್ಚು ಇಷ್ಟ. ಪ್ರಕೃತಿಯ ಮಡಿಲಲ್ಲಿ ಕಾಲ ಕಳೆಯುತ್ತಾ ಸುಂದರವಾದ ಪಕ್ಷಿಗಳು ಮತ್ತು ಪ್ರಾಣಿಗಳ ಫೋಟೋ ತೆಗೆಯುವುದೇ ಇವನ ಹವ್ಯಾಸ. ಶಾಂತ ಸ್ವಭಾವದ ಇವನು ಪ್ರಾಣಿ ಪಕ್ಷಿಗಳ ಫೋಟೋ ತೆಗೆಯುತ್ತಾ ತನ್ನದೇ ಲೋಕದಲ್ಲಿ ಮುಳುಗಿದ್ದವನು ಅಣ್ಣನ ಕರೆ ಬಂದೊಡನೆ ಅನಿವಾರ್ಯವಾಗಿ ಕಂಪನಿಯತ್ತ ಹೊರಟನು. ಜ್ಯೇಷ್ಠವರ್ಧನ್ ಅವರ ಇಬ್ಬರು ಮಕ್ಕಳು, ಒಬ್ಬ ಸೀರಿಯಸ್ ವೇದಿಕ್, ಇನ್ನೊಬ್ಬ ಕ್ರಿಯೇಟಿವ್ ಆರುಷ್. ಶ್ರೀಕಿ ಸೈರಾಳನ್ನು ತನ್ನ ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತಾ ಅಲ್ಲಿನ ಉದ್ಯೋಗಿಗಳಿಗೆ ಪರಿಚಯಿಸುತ್ತಿದ್ದನು. ಇನ್ವಿಟೇಷನ್ ರೆಡಿ ಇದೆಯೇ ಎಂದು ಉದ್ಯೋಗಿಗಳನ್ನು ವಿಚಾರಿಸುತ್ತಾ ಸೈರಾ ಜೊತೆ ಹರಟೆ ಹೊಡೆಯುತ್ತಾ ಇಡೀ ಆಫೀಸ್ನ ತುಂಬ ಇನ್ವಿಟೇಷನ್ ಕಾರ್ಡ್ಗಳನ್ನು ಹಂಚಿದನು. ಸೈರಾಳ ನಿಷ್ಕಲ್ಮಶ ಮಾತುಗಳು ಮತ್ತು ಅವಳ ಲವಲವಿಕೆಯ ಶ್ರೀಕಿಗೆ ಮಾತ್ರವಲ್ಲ, ಆಫೀಸ್ನ ಎಲ್ಲರಿಗೂ ಇಷ್ಟವಾಗುತ್ತಿತ್ತು. ಸೈರಾ ಪ್ರತಿ ಉದ್ಯೋಗಿಯನ್ನು ತುಂಬ ಆತ್ಮೀಯತೆಯಿಂದ ಮಾತನಾಡಿಸುತ್ತಾ ಅವರ ಕೆಲಸದ ಬಗ್ಗೆ ಕುತೂಹಲದಿಂದ ಕೇಳುತ್ತಿದ್ದಳು. ಶ್ರೀಕಿ ಅವಳನ್ನು ಇಡೀ ಕಂಪನಿಗೆ ಪರಿಚಯಿಸುತ್ತಾ ಮೋಜು ಮಸ್ತಿ ಮಾಡುತ್ತಾ ಸಾಗಿದನು. ಇದೇ ಸಮಯದಲ್ಲಿ ಕಂಪನಿಯ ಬಾಗಿಲಿನಿಂದ ನಮ್ಮ ಹೀರೋ ಆರುಷ್ ವರ್ಧನ್ ಎಂಟ್ರಿ ಕೊಟ್ಟನು. ಪ್ರಕೃತಿ ಪ್ರೇಮಿ, ಒಳ್ಳೆ ಮಾತುಗಾರ. ಆರುಷ್ ಕಂಡರೆ ಕಂಪನಿಯ ಉದ್ಯೋಗಿಗಳಿಗೆ ಎಲ್ಲಿಲ್ಲದ ಪ್ರೀತಿ. ಅವನು ಒಳಗೆ ಬರುತ್ತಿದ್ದಂತೆ ಎಲ್ಲರೂ ಹಾಯ್ ಆರುಷ್ ಸರ್ ಎಂದು ವಿಶ್ ಮಾಡಿದರು. ಆರುಷ್ ಕೂಡ ತನ್ನ ಎಂದಿನ ಮುಗುಳ್ನಗೆಯಿಂದ ಎಲ್ಲರಿಗೂ ವಿಶ್ ಮಾಡುತ್ತಾ ತನ್ನ ಅಣ್ಣ ಮತ್ತು ಅಪ್ಪನನ್ನು ಭೇಟಿಯಾಗಲು ಕ್ಯಾಬಿನ್ ಕಡೆ ಹೆಜ್ಜೆ ಹಾಕಿದನು. ಮತ್ತೊಂದೆಡೆ ಶ್ರೀಕಿ ಮತ್ತು ಸೈರಾ ಇನ್ವಿಟೇಷನ್ ಕೊಡುತ್ತಾ ಇರುವಾಗ ಫ್ಯಾಷನ್ ಡಿಸೈನ್ ಹೆಡ್ ರೋಜಾ ಅಲ್ಲಿಗೆ ಬಂದರು. ಶ್ರೀಕಿ, ಹೊಸದಾಗಿ ಅಪಾಯಿಂಟ್ ಆಗಿರುವ ಹುಡುಗಿಯಲ್ಲಿ ಎಂದು ವಿಚಾರಿಸಿದರು. ಶ್ರೀಕಿ ಪಕ್ಕದಲ್ಲೇ ಇದ್ದ ಸೈರಾಳನ್ನು ತೋರಿಸಿ, ಇವರೇ ಆ ಸೈರಾ ಎಂದನು. ರೋಜಾ ಗಂಭೀರವಾಗಿ, ಸರಿ, ನನ್ನ ಜೊತೆ ಬನ್ನಿ ಎಂದರು. ಸೈರಾ ಸುತ್ತಲೂ ಆ ಬಣ್ಣ ಬಣ್ಣದ ಡಿಸೈನ್ಗಳನ್ನು, ಬಟ್ಟೆಗಳನ್ನು ನೋಡುತ್ತಾ ಮೈ ಮರೆಯುತ್ತಿದ್ದಳು. ಶ್ರೀಕಿ ಅವಳು ರೋಜಾ ಹಿಂದೆ ಹೋಗದೆ ಅಲ್ಲಿನ ವಿನ್ಯಾಸಗಳನ್ನು ನೋಡುತ್ತಾ ನಿಂತಿರುವುದನ್ನು ಕಂಡು, ಸೈರಾ ಬಾ ಬೇಗ, ರೋಜಾ ಮ್ಯಾಮ್ ಕರೆಯುತ್ತಿದ್ದಾರೆ ಎಂದು ಕರೆದನು. ಆಗ ಸೈರಾ ಎಚ್ಚೆತ್ತುಕೊಂಡು ಸರಿ ಶ್ರೀಕಿ ಎಂದು ಹೇಳಿ ಅವಸರವಾಗಿ ರೋಜಾ ಅವರ ಹಿಂದೆ ಓಡಿದಳು. ಫ್ಯಾಷನ್ ಹೆಡ್ ರೋಜಾ ಅವರು ಸೈರಾಳ ಕೈಗೆ ಒಂದು ಉದ್ದನೆಯ ಲಿಸ್ಟ್ ಕೊಟ್ಟು, ನಾಳೆ ನಡೆಯುವ ಫಂಕ್ಷನ್ಗೆ ಇವರೆಲ್ಲರಿಗೂ ಕಾಲ್ ಮಾಡಿ ಇನ್ವೈಟ್ ಮಾಡು ಎಂದು ಹೇಳಿ ಹೋದರು. ಶ್ರೀಕಿ ಕೂಡ ಅವಳಿಗೆ ಸಹಾಯ ಮಾಡಲು ಜೊತೆಗಿದ್ದನು. ಸೈರಾ ಲಿಸ್ಟ್ನಲ್ಲಿದ್ದ ಪ್ರತಿಯೊಬ್ಬರಿಗೂ ಕಾಲ್ ಮಾಡಿ ವಿಷಯ ತಿಳಿಸುತ್ತಿದ್ದಳು. ಅಯ್ಯೋ, ಬಂದ ಮೊದಲ ದಿನವೇ ಇಷ್ಟೊಂದು ಕೆಲಸನಾ ಎಂದು ಶ್ರೀಕಿ ಮರುಕ ಪಡುತ್ತಿದ್ದಾಗಲೇ ರೋಜಾ ಮತ್ತೆ ಅಲ್ಲಿಗೆ ಬಂದರು. ತಗೋ, ಈ ಅಕ್ನಾಲೆಜ್ಮೆಂಟ್ ರೆಡಿ ಮಾಡು ಎಂದು ಮತ್ತಷ್ಟು ಕೆಲಸ ನೀಡಿದ ರೋಜಾ ಶ್ರೀಕಿಯ ಕಡೆ ತಿರುಗಿ, ಶ್ರೀಕಿ, ನಾನು ಆ ಮಾಡೆಲ್ ನಂಬರ್ ಕೇಳಿದ್ನಲ್ಲ, ಏನಾಯಿತು ಎಂದು ಕೇಳಿದರು. ಶ್ರೀಕಿ ಹುಡುಕಾಡುತ್ತಿದ್ದಾಗ ಪಕ್ಕದಲ್ಲೇ ಇದ್ದ ಸೈರಾ ಪಟಪಟನೆ ಆ ಮಾಡೆಲ್ನ ಪೂರ್ತಿ ನಂಬರ್ ಹೇಳಿಬಿಟ್ಟಳು. ರೋಜಾ ಆಶ್ಚರ್ಯದಿಂದ, ನಿಮಗೆ ಈ ನಂಬರ್ ಹೇಗೆ ಗೊತ್ತು ಎಂದು ಕೇಳಿದಾಗ ಸೈರಾ ಮುದ್ದಾಗಿ ನಕ್ಕಳು. ರೋಜಾ ಹೋದ್ಮೇಲೆ ಶ್ರೀಕಿ ಬೆರಗಾಗಿ,
ಸೈರಾ, ಅಷ್ಟು ದೊಡ್ಡ ಲಿಸ್ಟ್ನಲ್ಲಿದ್ದ ನಂಬರ್ ಅನ್ನು ಎಷ್ಟು ಬೇಗ ಬಾಯಿಪಟ ಮಾಡಿಬಿಟ್ಟಿದ್ದೀಯಾ. ಮನುಷ್ಯಳೋ ಅಥವಾ ರೋಬೋಟಿನ ನೀನು ಎಂದು ಮೆಚ್ಚುಗೆಯಿಂದ ನೋಡಿದನು. ಇತ್ತ ಆರುಷ್ ತನ್ನ ತಂದೆ ಜ್ಯೇಷ್ಠವರ್ಧನ್ ಕ್ಯಾಬಿನ್ಗೆ ಹೋದನು. ಅಪ್ಪ ಮತ್ತು ಅಣ್ಣ ವೇದಿಕ್ನನ್ನು ಪ್ರೀತಿಯಿಂದ ಅಪ್ಪಿಕೊಂಡು ಕ್ಷಮೆ ವಿಚಾರಿಸಿದನು. ಅಪ್ಪ ಮತ್ತು ಅಣ್ಣ ನಾಳೆಯ 20ನೇ ವರ್ಷದ ಸಂಭ್ರಮಾಚರಣೆಗಾಗಿ ಹೊಳೆಯುವ ಸೂಟ್ ರೆಡಿ ಮಾಡಿಸಿಕೊಂಡಿದ್ದರು. ಅದನ್ನು ನೋಡಿ ಆರುಷ್, ವಾ, ಸೂಪರ್ ಆಗಿದೆ, ಆದರೆ ನನಗೆ ಇದೆಲ್ಲ ಸೆಟ್ ಆಗಲ್ಲಪ್ಪ ಎಂದು ನಕ್ಕು ಅಲ್ಲಿಂದ ಹೊರಬಂದನು. ಅವನಿಗೆ ಯಾವಾಗಲೂ ಸಿಂಪಲ್ ಆಗಿರೋದಂದ್ರೇ ಇಷ್ಟ. ಜ್ಯೇಷ್ಠವರ್ಧನ್ ಮತ್ತು ವೇದಿಕ್ ಇಬ್ಬರು ಸ್ಟೇಜ್ ಮೇಲೆ ಬಂದು ಫಂಕ್ಷನ್ ಬಗ್ಗೆ ಅನೌನ್ಸ್ ಮಾಡಿ ಎಲ್ಲರನ್ನೂ ಆಹ್ವಾನಿಸಿದರು. ಇಡೀ ಕಂಪನಿಯ ಉದ್ಯೋಗಿಗಳು ಚಪ್ಪಾಳೆ ತಟ್ಟುತ್ತಾ ಸಂಭ್ರಮದಿಂದ ಕಿರುಚುತ್ತಿದ್ದರು. ಈ ಸಂಭ್ರಮದ ನಡುವೆ ಶ್ರೀಕಿ ಓಡಿ ಬಂದು ಸೈರಾಳನ್ನು ಸೇರಿದನು. ಶ್ರೀಕಿ ಸೈರಾಳ ಕಿವಿಯಲ್ಲಿ, ಸೈರಾ, ನಿನಗೆ ಇನ್ನೊಬ್ಬರನ್ನು ಪರಿಚಯ ಮಾಡಿಸಿಲ್ಲ ನೋಡು. ಅಲ್ಲಿ ರೆಡ್ ಟೀ ಶರ್ಟ್ ಹಾಕಿಕೊಂಡು ನಿಂತಿದ್ದಾರಲ್ಲ, ಅವರು ನಮ್ಮ ಬಾಸ್ನ 2ನೇ ಮಗ ಆರುಷ್ ವರ್ಧನ್ ಎಂದು ತೋರಿಸಿದನು. ಸೈರಾಗೆ ಆರುಷ್ನ ಬೆನ್ನಿನ ಭಾಗ ಮಾತ್ರ ಕಾಣಿಸುತ್ತಿತ್ತು. ಇವರು ಬಾಸ್ ಮಗನ, ಇಷ್ಟು ಸಿಂಪಲ್ ಆಗಿದ್ದಾರಲ್ಲ ಎಂದುಕೊಂಡು ಸೈರಾ ಅವನ ಮುಖ ನೋಡಬೇಕೆಂದು ಕುತೂಹಲದಿಂದ ಹತ್ತಿರ ಹೋಗುತ್ತಿದ್ದಳು. ಇನ್ನೇನು ಆರುಷ್ ತಿರುಗಬೇಕು ಎನ್ನುವಾಗಲೇ ರೋಸಾ ಮತ್ತೆ ಎಂಟ್ರಿ ಕೊಟ್ಟರು. ಬನ್ನಿ ಸೈರಾ, ಕೆಲಸ ಬೆಟ್ಟದಷ್ಟಿದೆ, ಅದನ್ನು ಹಾಗೆಯೇ ಬಿಟ್ಟು ಇಲ್ಲಿ ಏನು ಮಾಡ್ತಿದ್ದೀರಾ ಎಂದು ಸೈರಾಳನ್ನು ಅಲ್ಲಿಂದ ಕರೆದುಕೊಂಡು ಹೋದರು. ಆರುಷ್ನ ಮುಖ ನೋಡುವ ಸೈರಾಳ ಆಸೆ ಆ ಕ್ಷಣದಲ್ಲೇ ಈಡೇರಲಿಲ್ಲ. ಸಂಭ್ರಮಾಚರಣೆಯ ಗದ್ದಲ ಒಂದೆಡೆ ಇದ್ದರೆ, ಜ್ಯೇಷ್ಠವರ್ಧನ್ ಅವರು ಆರುಷ್ನ ಯಾರೂ ಇಲ್ಲದ ಏಕಾಂತ ಜಾಗಕ್ಕೆ ಕರೆದುಕೊಂಡು ಹೋದರು. ಅವರ ಮುಖದಲ್ಲಿ ಅತಿಯಾದ ಆತಂಕ ಮತ್ತು ಗಾಂಭೀರ್ಯವಿತ್ತು. ಆರುಷ್, ನಿನಗೆ ಗೊತ್ತಿರದ ಒಂದು ಕಹಿ ಸತ್ಯ ನಮ್ಮ ಕಂಪನಿಯಲ್ಲಿ ನಡೆಯುತ್ತಿದೆ. ನಮ್ಮ ಕಂಪನಿಯ ಅತ್ಯಂತ ಮುಖ್ಯವಾದ ದಾಖಲೆಗಳು ಮತ್ತು ರಹಸ್ಯ ಮಾಹಿತಿಗಳನ್ನು ಯಾರೋ ಹೊರಗಿನವರಿಗೆ ಲೀಕ್ ಮಾಡುತ್ತಿದ್ದಾರೆ. ಇದು ಯಾರು ಎಂದು ನಮಗೆ ತಿಳಿಯುತ್ತಿಲ್ಲ ಎಂದರು ಜ್ಯೇಷ್ಠವರ್ಧನ್. ಆರುಷ್ ಗಾಬರಿಯಿಂದ ಅಪ್ಪನನ್ನು ನೋಡಿದಾಗ ಅವರು ಮುಂದುವರಿಸಿದರು. ನನಗೆ ವಯಸ್ಸಾಗುತ್ತಿದೆ ಆರುಷ್. ವೇದಿಕ್ ತನ್ನದೇ ಲೋಕದಲ್ಲಿದ್ದಾನೆ, ಆದರೆ ನೀನು ಚುರುಕಾಗಿದ್ದೀಯಾ. ಈ ಕಳ್ಳನನ್ನು ಹಿಡಿಯುವ ಜವಾಬ್ದಾರಿ ನಿನ್ನದು. ಇಂದಿನಿಂದ ನೀನು ಕೇವಲ ನನ್ನ ಮಗನಾಗಿ ಮಾತ್ರವಲ್ಲ, ಈ ಕಂಪನಿಯ ರಕ್ಷಕನಾಗಿ ಕೆಲಸ ಮಾಡಬೇಕು. ಈ ರಹಸ್ಯ ಯಾರದ್ದೋ ಕೈ ಸೇರುವ ಮುನ್ನ ಆ ಕಪ್ಪು ಚುಕ್ಕೆಯನ್ನು ಪತ್ತೆ ಹಚ್ಚು ಎಂದು ಹೇಳಿ ಅಲ್ಲಿಂದ ಹೊರಟು ಹೋದರು. ಆರುಷ್ಗೆ ಒಂದು ಕ್ಷಣ ಏನು ಮಾಡಬೇಕೆಂದು ತೋಚಲಿಲ್ಲ. ಪ್ರಕೃತಿಯನ್ನು ಪ್ರೀತಿಸುತ್ತಾ ಶಾಂತವಾಗಿ ಇರಬಯಸುತ್ತಿದ್ದ ಅವನ ಮೇಲೆ ಈಗ ಕಂಪನಿಯ ಭವಿಷ್ಯದ ದೊಡ್ಡ ಹೊಣೆ ಬಿದ್ದಿದೆ. ಈ ನಮ್ಮ ಹೊಸ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋ ವೀಕ್ಷಿಸಿದ ನಂತರ ನಮಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ನಮಗೆ ತಿಳಿಸಿ ಮತ್ತು ಕಥೆಯನ್ನು ಶೇರ್ ಮಾಡಿ. ಧನ್ಯವಾದಗಳು.